ಸರ್, ಈಗ ಉದಯಗಿರಿ ಗಲಾಟೆ ವಿಚಾರವಾಗಿ ಸರ್ RSS ಅವರು ಕೂಡ ಬಂದು ಗಲಾಟೆ ಮಾಡಿದ್ರು ಅಂತೇಳಿ ನಿಮ್ಮ ಪಕ್ಷದ ವಕ್ತಾರರು ಹೇಳಿದ್ರು ಸರ್. ಈಗ ಲಕ್ಷ್ಮಣ್ ಅವರು ಒಂದು ಆರೋಪ ಮಾಡಿದ್ದಾರೆ. ಅವ್ರ ಹತ್ರ ಏನು ಸಾಕ್ಷಿಗಳು ನನಗೆ ಗೊತ್ತಿಲ್ಲ. ಬಟ್ ಆದರೆ RSS ಅವರು ಒಂದು ಇತಿಹಾಸ ನೋಡಿದ್ರೆ ಹಲವಾರು ಕೋಮುಗಲಭೆಗಳಲ್ಲಿ ಅವ್ರ ಕೈವಾಡ ಇದೆ. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಇದ್ದರು ಅಥವಾ ಸ್ಪೆಸಿಫಿಕ್ ಆಗಿ ಅವ್ರಿಗೇನಾದರೂ ಸಾಕ್ಷಿಗಳಿದೆಯೋ ನನಗೆ ಗೊತ್ತಿಲ್ಲ. ನಾನು ಕೇಳಿಲ್ಲ ಲಕ್ಷ್ಮಣ್ ಅವ್ರನ್ನ. ಸೊ ಅಕಸ್ಮಾತ್ ಆ ರೀತಿ ಅವ್ರಿಗೆ ಅನುಮಾನ ಇದ್ದರೆ ತನಿಖೆ ಅದರ ಆ ದಿಕ್ಕಿನಲ್ಲೂ ತನಿಖೆ ನಡೆಯುತ್ತೆ. ತನಿಖೆಯಲ್ಲಿ ಏನಾದರೂ ಸಾಕ್ಷ್ಯಾಧಾರ ಸಿಕ್ಕಿ RSS ಅವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಖಂಡಿತ ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ. ಸೊ ವೋಟ್ ಬ್ಯಾಂಕ್ಗೋಸ್ಕರ ಇಷ್ಟೊಂದು ಓಲೈಕೆ ಮಾಡಬೇಕಾಗುವಂಥದ್ದು BJP ಮತ್ತು ನಾವು ಯಾರ್ದು ಓಲೈಕೆ ಮಾಡಿಲ್ಲ. ಅದು ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಸಮುದಾಯದವರಾಗಿರಲಿ, ಕಾನೂನ ಕೈಗೆತ್ತಿಕೊಳ್ಳುವಂಥ ತಪ್ಪು. ಯಾರು ತಪ್ಪು ಪೋಸ್ಟ್ ಹಾಕಿ ಕೋಮು ಸಾಮರಸ್ಯನ ಹಾಳು ಮಾಡಿದಾರೋ ಅವ್ರದ್ದು ತಪ್ಪು. ಆದರೆ ಅದನ್ನು ಪ್ರತಿಭಟನೆ ಮಾಡೋಕ್ಕೆ ಹೋಗಿ ಅದನ್ನು ಹಿಂಸಾಚಾರಕ್ಕೆ ತಿರುಗಿಸಿದವ್ರದ್ದು ಕೂಡ ತಪ್ಪು. ಸೊ ಇಬ್ಬರ ಮೇಲೂ ಕೂಡ ನಾವು ಕ್ರಮ ತೆಗೆದುಕೊಂಡಿದ್ದೀವಿ. ಯಾರಿಗೂ ಕೂಡ ನಾವು ಓಲೈಕೆ ಮಾಡೋಕ್ಕೆ ಹೋಗಿಲ್ಲ. 1,000 ಜನರ ಮೇಲೆ FIR ಆಗುತ್ತೆ. ಇವತ್ತಿನವರೆಗೂ ಕೂಡ ಕೇವಲ 20 ಜನ ಮಾತ್ರ ಅರೆಸ್ಟ್ ಮಾಡುವಂಥದ್ದು. ಪ್ರೆಷರ್ ಇದೆ ಪೊಲೀಸರಿಗೆ. ಏನಾದರೂ ಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಈಗಾಗಲೇ ಪೊಲೀಸವ್ರಿಗೆ ಹೇಳಿದ್ದಾರೆ, ಎಲ್ಲರ ಮೇಲೂ ಕ್ರಮ ತೆಗೆದುಕೊಳ್ಬೇಕು. ಯಾರು ಕಾನೂನು ಕೈಗೆತ್ತಿಕೊಂಡ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಪೊಲೀಸವ್ರು ಆ ಕೆಲಸ ಮಾಡ್ತಾರೆ. ಒತ್ತಡ ಇದೆ, ಆ ಕಾರಣಕ್ಕೋಸ್ಕರ ಇಲ್ಲ, ಯಾರು ಕೂಡ ಒತ್ತಡ ಮಾಡಿಲ್ಲ. ಪೊಲೀಸವರು ಮುಂದಿನ ದಿನಗಳು ಕ್ರಮ ತೆಗೆದುಕೊಳ್ತಾರೆ. ಯಾಕಂದರೆ 15 ದಿನ ಆಗಿದೆ ಡಾಕ್ಟರ್, ಕೇವಲ 20 ಪೊಲೀಸವ್ರನ್ನ ಕೇಳಬೇಕು ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅವ್ರು ಅದಕ್ಕೆ ತೆಗೆದುಕೊಳ್ತಾರೆ. ಅದು ಈಗ ರಾಜ್ಯ ಸರ್ಕಾರ ಮೇಲೆ ಆರೋಪ ಮಾಡುವಂಥದ್ದು, ಪೊಲೀಸರ ಮೇಲೆ ಒತ್ತಡ. ಈ ರಾಜ್ಯ ಸರ್ಕಾರ ಯಾವತ್ತೂ ಕೂಡ ಯಾರಿಗೂ ಓಲೈಕೆ ಮಾಡಿಲ್ಲ, ಅಪರಾಧಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡಿಲ್ಲ. ಆ್ಯಕ್ಚುಲಿ ಇದ್ರೊಳಗೂ ಕೂಡ ಅರೆಸ್ಟ್ ಆಗಿದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ನೀವು ಹೇಳ್ತೀರಾ 15 ದಿವಸ ಆದರೂ ಇದಿಲ್ಲ ಅಂತ, ಬಟ್ ನನಗೆ ಪೊಲೀಸರ ಮಾಹಿತಿ ಪ್ರಕಾರ ಅರೆಸ್ಟ್ಗಳಾಗಿವೆ ಅಂತ ಹೇಳಿದರು. ಅದು ನಾನು ಕೇಳಕ್ಕೆ ಹೋಗಿಲ್ಲ, ಯಾಕೆಂತಂದರೆ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಅರೆಸ್ಟ್ಗಳಾಗಿದ್ದಾವೆ ಅಂತ ನನಗಿರುವಂಥ ಮಾಹಿತಿ. ಬೆಳಗಾವಿಯಲ್ಲಿ ಪುಂಡಾಟ ಬರೆದಿದ್ದಾರೆ ಸರ್.